ಹೆಲೋ ಫ್ರೆಂಡ್ಸ್, ಎಲ್ರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, 1943 ಅಕ್ಟೋಬರ್ 21ರಂದು ಸುಭಾಷ್ ಚಂದ್ರ ಬೋಸ್ ಹಂಗಾಮಿ ಸರ್ಕಾರ ರಚಿಸಿ ದಿಲ್ಲಿ ಚಲೋ ಎಂಬ ಯುದ್ಧ ಘೋಷಣೆ ಹೊರಡಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಬ್ಯಾಂಕಾಕ್, ಬಿ ಸಿಂಗಾಪುರ್, ಸಿ ಅಂಡಮಾನ್, ಡಿ ರಂಗೂನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸಿಂಗಾಪುರ್. ಸಿಂಗಾಪುರ್ನಲ್ಲಿ 1943 ಅಕ್ಟೋಬರ್ 21ರಂದು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮದೇ ಆದಂತಹ ಒಂದು ಹಂಗಾಮಿ ಸರ್ಕಾರವನ್ನು ರಚಿಸ್ತಾರೆ. ಅಲ್ಲಿಂದಲೇ ಅವರು ದಿಲ್ಲಿ ಚಲೋ ಎಂಬ ಘೋಷಣೆಯನ್ನು ಕೂಗೋದರ ಮೂಲಕ ಭಾರತಕ್ಕೆ ಆಗಮಿಸ್ತಾರೆ. ಫ್ರೆಂಡ್ಸ್, ಮುಂದಿನ ಪ್ರಶ್ನೆ, 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಮದನ್ ಮೋಹನ್ ಮಾಳವೀಯ, ಬಿ ಶ್ರೀನಿವಾಸ್ ಶಾಸ್ತ್ರಿ, ಸಿ BR ಅಂಬೇಡ್ಕರ್, ಡಿ ವಿ ಗಿರಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. 1930ರಿಂದ 32ರವರೆಗೆ ಇಂಗ್ಲೆಂಡಿನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆಯುತ್ತವೆ. ಫ್ರೆಂಡ್ಸ್, ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ಸಮ್ಮೇಳನಗಳಲ್ಲಿ ಭಾಗವಹಿಸಿದ ವ್ಯಕ್ತಿಯಾಗಿದ್ದಾರೆ. ಅದಲ್ಲದೆ ಇವರನ್ನು ಹೊರತುಪಡಿಸಿ ಸರ್ ಮಿರ್ಜಾ ಇಸ್ಮಾಯಿಲ್ ಹಾಗೂ ಮೊಹಮ್ಮದ್ ಅಲಿ ಜಿನ್ನಾ ಇವರು ಕೂಡ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ವ್ಯಕ್ತಿಗಳಾಗಿದ್ದಾರೆ. ಮುಂದಿನ ಪ್ರಶ್ನೆ, 1930ರಲ್ಲಿ ಲಂಡನ್ನಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನದಲ್ಲಿ ಚರ್ಚಿಸಿದ ವರದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಸೈಮನ್ ವರದಿ, ಬಿ ಹಂಟರ್ ವರದಿ, ಸಿ ಇರ್ವಿನ್ ವರದಿ, ಡಿ ನೆಹರು ವರದಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸೈಮನ್ ವರದಿ. 1927ರಲ್ಲಿ ಸೈಮನ್ ವರದಿ ರಚನೆಯಾಗುತ್ತೆ, ಸೈಮನ್ ಆಯೋಗ. ಆದರೆ ಇದು ಭಾರತವನ್ನು ಪ್ರವೇಶಿಸಿದ್ದು 1928ರಲ್ಲಿ. ಈ ವರದಿಯ ಕುರಿತು ಇಂಗ್ಲೆಂಡ್ನಲ್ಲಿ ದುಂಡು ಮೇಜಿನ ಸಮ್ಮೇಳನವನ್ನು ಆಯೋಜಿಸಲಾಗಿರುತ್ತೆ. ಮುಖ್ಯವಾಗಿ ಈ ದುಂಡು ಮೇಜಿನ ಸಮ್ಮೇಳನವನ್ನು ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಆಯೋಜಿಸಲು ಮುಖ್ಯ ಕಾರಣವೇ ಈ ವರದಿಯ ಪರಿಶೀಲನೆ ಮಾಡಲು. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಲು ಕಾರಣವಾದ ಘಟನೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಕಾಂಗ್ರೆಸ್ ಧುರೀಣರಲ್ಲಿ ತೀವ್ರಗೊಂಡ ಭಿನ್ನಮತ, ಬಿ ಸ್ವರಾಜ್ ಪಕ್ಷದ ಸ್ಥಾಪನೆ, ಸಿ ಚೌರಿ ಚೌರಾ ಘಟನೆ, ಡಿ ಬ್ರಿಟಿಷರ ಮಿತಿಮೀರಿದ ದೌರ್ಜನ್ಯ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಚೌರಿ ಚೌರಾ ಘಟನೆ. ಈ ಚೌರಿ ಚೌರಾ ಘಟನೆ 1922ರಲ್ಲಿ ಸಂಭವಿಸುತ್ತೆ. ಇದು ಎಲ್ಲಿ ಸಂಭವಿಸಿತು ಅಂದರೆ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಎಂಬ ಒಂದು ಗ್ರಾಮದಲ್ಲಿ. ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹಲವಾರು ತೀವ್ರಗಾಮಿಗಳು ಬೆಂಕಿಯನ್ನು ಹಚ್ತಾರೆ. ಫ್ರೆಂಡ್ಸ್, ಅದರಲ್ಲಿ 20ಕ್ಕೂ ಅಧಿಕ ಪೊಲೀಸರ ಸಜೀವ ದಹನ ಆಗುತ್ತೆ. ಇದರಿಂದ ಮನನೊಂದ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡಿತಾರೆ. ಈ ಅಸಹಕಾರ ಚಳುವಳಿಯನ್ನು ಹಿಂಪಡೆದ ನಂತರ ಮೋತಿಲಾಲ್ ನೆಹರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದೇನಪ್ಪ ಅಂದರೆ, ಗಾಂಧೀಜಿಯವರೇ ಕನ್ಯಾಕುಮಾರಿಯಲ್ಲಿ ಆದಂಥ ಒಂದು ಸಣ್ಣ ಘಟನೆಗೆ ನೀವು ಕಾಶ್ಮೀರಕ್ಕೆ ಶಿಕ್ಷೆ ಒದಗಿಸುವುದು ಬಹುದೊಡ್ಡ ತಪ್ಪು ಅಂತೇಳಿ. ಮುಂದಿನ ಪ್ರಶ್ನೆ, ಮಂದಗಾಮಿಗಳ ರಾಜಕೀಯ ನಿಲುವನ್ನು ಟೀಕಿಸಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ತಲೆಬರಹದಲ್ಲಿ ಲೇಖನಗಳನ್ನು ಬರೆದವರು ಯಾರು ಅಂತ. ಇದಕ್ಕೆ ಆಪ್ಷನ್ಸ್: ಎ ಅರವಿಂದ್ ಘೋಷ್, ಬಿ ಬಾಲಗಂಗಾಧರ್ ತಿಲಕ್, ಸಿ ಲಾಲಾ ಲಜಪತ್ ರಾಯ್, ಡಿ ಬಿಪಿನ್ ಚಂದ್ರಪಾಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅರವಿಂದ ಘೋಷ್. ಅರವಿಂದ ಘೋಷ್ರವರು ಮಂದಗಾಮಿಗಳ ನಿಲುವನ್ನು ಟೀಕಿಸಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಒಂದು ಆರ್ಟಿಕಲನ್ನು ಬರೀತಾರೆ. ಫ್ರೆಂಡ್ಸ್, ಇದಕ್ಕೆ ಕಾರಣ ಏನು ಅಂತಂದರೆ, ಇವರು ಒಬ್ಬ ತೀವ್ರಗಾಮಿಯಾಗಿದ್ದರು.
ಇಲ್ಲಿ ಇರ್ತಕ್ಕಂತಹ ಎಲ್ಲ ಆಪ್ಷನ್ಗಳಲ್ಲಿ ಅಂದರೆ ಅರವಿಂದ ಘೋಷ್ ಮತ್ತು ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಇವರೆಲ್ಲರೂ ತೀವ್ರಗಾಮಿಗಳಾಗಿರ್ತಾರೆ. ಇವರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತೇಳಿ ಕರೀತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಅಕ್ಬರ್ನ ಮನ್ಸಬ್ದಾರಿ ಪದ್ಧತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಸ್: ಎ ಲೋಕೋಪಯೋಗಿ ಕಾಮಗಾರಿ, ಬಿ ಧಾರ್ಮಿಕ ನೀತಿ, ಸಿ ಭೂಕಂದಾಯ, ಡಿ ಸೈನಿಕರ ಶ್ರೇಣೀಕೃತ ವ್ಯವಸ್ಥೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸೈನಿಕರ ಶ್ರೇಣೀಕೃತ ವ್ಯವಸ್ಥೆ. ಅಕ್ಬರ್ನ ಮನ್ಸಬ್ದಾರಿಯಲ್ಲಿ ನಾಗರಿಕ ಹಾಗೂ ಮಿಲಿಟರಿಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿರುತ್ತೆ. ಮನ್ಸಬ್ದಾರಿ ಪದ್ಧತಿಯಲ್ಲಿ ಇದು ಮುಖ್ಯವಾಗಿ ಸೈನಿಕರ ಶ್ರೇಣೀಕೃತ ವ್ಯವಸ್ಥೆ ಆಗಿರುತ್ತೆ ಫ್ರೆಂಡ್ಸ್. ಇದು ಇನ್ನು ಧಾರ್ಮಿಕ ನೀತಿಯನ್ನು ನೋಡೋದಾದರೆ ಇಲ್ಲಿ ಅಕ್ಬರ್ನ ದೀನ್ ಇ ಇಲಾಹಿ ಎಂಬ ಒಂದು ಹೊಸ ಧರ್ಮದ ಸ್ಥಾಪನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದ ರಜಪೂತ್ ಮನೆತನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ರಣಥಂಬೋರ್ನ ಸುರ್ಜನರಾಯ್, ಬಿ ಮೇವಾರದ ರಾಣಾ ಪ್ರತಾಪ್, ಬಿ ಮಾಳ್ವಾದ ಬಾಜ್ ಬಹದ್ದೂರ್, ಸಿ ರಾಜ ಚಂದ್ರಸೇನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮೇವಾರದ ರಾಣಾ ಪ್ರತಾಪ್. ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದ ಏಕೈಕ ರಜಪೂತ್ ಮನೆತನ ಯಾವುದು ಅಂದರೆ ಅದು ಮೇವಾರದ ರಾಣಾ ಪ್ರತಾಪ್ ಆಗಿರ್ತಾನೆ. ಮುಂದಿನ ಪ್ರಶ್ನೆ, ಹರ್ಷನು ರಚಿಸದೇ ಇರುವ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಹರ್ಷವರ್ಧನ ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿಲ್ಲ ಅಂತ ಅರ್ಥ. ಇದಕ್ಕೆ ಆಪ್ಷನ್ಸ್: ಎ ನಾಗಾನಂದ, ಬಿ ರತ್ನಾವಳಿ, ಸಿ ಪ್ರಿಯದರ್ಶಿಕ, ಡಿ ಕಾದಂಬರಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕಾದಂಬರಿ. ಹರ್ಷನು ಕಾದಂಬರಿಯನ್ನು ರಚನೆ ಮಾಡಲಿಲ್ಲ. ಈ ಕಾದಂಬರಿಯನ್ನು ರಚನೆ ಮಾಡಿದವರು ಬಾಣಭಟ್ಟ. ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ ಈ 3 ಕೃತಿಗಳನ್ನು ಹರ್ಷವರ್ಧನ ರಚನೆ ಮಾಡಿದ. ಅದಲ್ಲದೆ ಇವನು ಪ್ರಯಾಗ್ನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜಿಸಿದ ಮತ್ತು 5ನೇ ಬೌದ್ಧ ಧರ್ಮ ಸಮ್ಮೇಳನ ಕೂಡ ಆಯೋಜನೆ ಮಾಡ್ತಾನೆ ಫ್ರೆಂಡ್ಸ್. ಇವನ ಆಸ್ಥಾನಕ್ಕೆ ಹುಯೆನ್ತ್ಸಾಂಗ್ ಭೇಟಿ ನೀಡಿದ. ಅದಲ್ಲದೆ 634ರಲ್ಲಿ ಇವನು ಇಮ್ಮಡಿ ಪುಲಿಕೇಶಿಯೊಂದಿಗೆ ನರ್ಮದಾ ನದಿ ಕಾಳಗದಲ್ಲಿ ಭಾಗವಹಿಸ್ತಾನೆ. ಈ ಕದನದಲ್ಲಿ ಹರ್ಷ ಸೋತೋಗ್ತಾನೆ, ಇಮ್ಮಡಿ ಪುಲಿಕೇಶಿ ಗೆಲ್ತಾನೆ. ಗೆದ್ದಂತಹ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಧರಿಸ್ತಾನೆ ಹಾಗೂ ಹರ್ಷವರ್ಧನ ಉತ್ತರ ಪತೇಶ್ವರ ಎಂಬ ಬಿರುದನ್ನು ಧರಿಸುತ್ತಾನೆ ಫ್ರೆಂಡ್ಸ್. ಈ ಒಂದು ಯುದ್ಧದ ಬಗ್ಗೆ ಇಮ್ಮಡಿ ಪುಲಿಕೇಶಿಯ ಕವಿ ರವಿ ಕೀರ್ತಿ ಹೊರಡಿಸಿದ ಐಹೊಳೆ ಶಾಸನದಲ್ಲಿ ಉಲ್ಲೇಖ ಇದೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ನಿಂದ ಚಿಕಿತ್ಸೆ ಪಡೆದ ಮೊಘಲ್ ದೊರೆ ಯಾರು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಮೊಹಮ್ಮದ್ ಶಾ, ಬಿ ಫಾರೂಕ್ ಶಿಯಾರ್, ಸಿ ಅಹಮದ್ ಶಾ, ಡಿ ಬಹದ್ದೂರ್ ಶಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಫಾರೂಕ್ ಶಿಯಾರ್. ಫಾರೂಕ್ ಶಿಯಾರ್ ಯಾವುದೋ ಒಂದು ಗುಣಪಡಿಸಲಾಗದ ಒಂದು ರೋಗದಿಂದ ಬಳಲುತ್ತಿರ್ತಾನೆ. ಆಗ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಬಂದಿರತಕ್ಕಂತಹ ವಿಲಿಯಂ ಹ್ಯಾಮಿಲ್ಟನ್ ಎಂಬ ವೈದ್ಯ ಆತನ ರೋಗ ಗುಣಪಡಿಸ್ತಾನೆ. ಇದರಿಂದ ಆತನ ರೋಗ ಗುಣವಾದ ನಂತರ ಫಾರೂಕ್ ಶಿಯಾರ್ 1717ರಲ್ಲಿ ಪರಮಾಣುಗಳನ್ನು ನೀಡ್ತಾನೆ. ಅಂದರೆ ಸುಂಕರಹಿತ ವ್ಯಾಪಾರಕ್ಕೆ ಆತ ಅನುಮತಿಯನ್ನು ನೀಡ್ತಾನೆ. ಇಲ್ಲಿಂದಲೇ ಬ್ರಿಟಿಷರ ಸಾರ್ವಭೌಮತ್ವ ಪ್ರಾರಂಭವಾಗುತ್ತೆ. ಮುಂದಿನ ಪ್ರಶ್ನೆ, ಅಶೋಕನ ಶಾಸನಗಳಲ್ಲಿ ಬಳಸದೇ ಇರುವ ಲಿಪಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಫ್ರೆಂಡ್ಸ್, ಈ ಕ್ವಶನ್ ಭಾಳ ಸರ್ತಿ ರಿಪೀಟ್ ಆಗಿದೆ. ಅದಲ್ಲದೆ ಕೆಸೆಟ್ನಲ್ಲಿ ಕೂಡ ಭಾಳಷ್ಟು ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇದಕ್ಕೆ ಆಪ್ಷನ್ಸ್: ಎ ಬ್ರಾಹ್ಮಿ, ಬಿ ದೇವನಾಗರಿ, ಸಿ ಖರೋಷ್ಠಿ, ಡಿ ಅರಾಮಿಕ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದೇವನಾಗರಿ. ದೇವನಾಗರಿ ಲಿಪಿಯಲ್ಲಿ ಅಶೋಕನ ಯಾವುದೇ ಶಾಸನಗಳು ಅಥವಾ ಯಾವುದೇ ಒಂದು ಲಿಪಿ ಇದು ಲಭ್ಯವಾಗಿರುವುದಿಲ್ಲ. ಬದಲಾಗಿ ಬ್ರಾಹ್ಮಿ, ಖರೋಷ್ಠಿ, ಅರಾಮಿಕ್ ಲಿಪಿಯನ್ನು ಕಾಣಬಹುದು. ಬ್ರಾಹ್ಮಿಯನ್ನು ಎಡಗಡೆಯಿಂದ ಬಲಗಡೆ ಬರೆಯಲಾಗುತ್ತೆ, ಖರೋಷ್ಠಿಯನ್ನು ಬಲಗಡೆಯಿಂದ ಎಡಗಡೆ ಬರೆಯಲಾಗುತ್ತೆ. ಅದಲ್ಲದೆ ಅರಾಮಿಕ ಕೂಡ ಬಲಗಡೆಯಿಂದ ಎಡಗಡೆ ಬರೆಯಲಾಗುತ್ತೆ. ಆದರೆ ದೇವನಾಗರಿ ಲಿಪಿಯನ್ನು ಯಾವುದೇ ಶಾಸನಗಳಲ್ಲಿ ಬಳಸಿಲ್ಲ. ಮುಂದಿನ ಪ್ರಶ್ನೆ,
ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವನ್ನು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಮೊಹಮ್ಮದ್ ಇಕ್ಬಾಲ್, ಬಿ ಮೊಹಮ್ಮದ್ ಅಲಿ ಜಿನ್ನಾ, ಸಿ ಸರ್ ಸೈಯದ್ ಅಹಮದ್ ಖಾನ್, ಡಿ ಆಗಾ ಖಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ಮೊಹಮ್ಮದ್ ಇಕ್ಬಾಲ್. ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವನ್ನು ಮೊದಲು ಪ್ರತಿಪಾದಿಸಿದವರು ಮೊಹಮ್ಮದ್ ಇಕ್ಬಾಲ್. ಆದರೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದವನು ಮೊಹಮ್ಮದ್ ಅಲಿ ಜಿನ್ನಾ. ಮುಂದಿನ ಪ್ರಶ್ನೆ. ಐರಿಷ್ ಸಂಜಾತೆ ಅನಿ ಬೆಸೆಂಟ್ 1916ರಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಮಾಡ್ತಾರೆ. ಅನಿ ಬೆಸೆಂಟ್ರೊಂದಿಗೆ ಸೇರಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಪ್ರಬಲಗೊಳಿಸಿದವರು ಯಾರು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಬಾಲಗಂಗಾಧರ್ ತಿಲಕ್, ಬಿ ಸರೋಜಿನಿ ನಾಯ್ಡು, ಸಿ ಬಿಪಿನ್ ಚಂದ್ರಪಾಲ್, ಡಿ ಮದನ್ ಮೋಹನ್ ಮಾಳವೀಯ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ಬಾಲಗಂಗಾಧರ್ ತಿಲಕ್. ಐರಿಷ್ ಸಂಜಾತೆ ಅನಿ ಬೆಸೆಂಟ್ರವರು 1916ರಲ್ಲಿ ಮದ್ರಾಸ್ನಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿಯ ಶಾಖೆಯನ್ನು ಪ್ರಾರಂಭ ಮಾಡ್ತಾರೆ. ಅದಲ್ಲದೆ ಬಾಲಗಂಗಾಧರ್ ತಿಲಕ್ ಅವರು ಪುಣೆಯಲ್ಲಿ ಈ ಹೋಮ್ ರೂಲ್ ಲೀಗ್ ಶಾಖೆಯನ್ನು ಪುಣೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗೂ ಕರ್ನಾಟಕದಲ್ಲಿ ನಿಪ್ಪಾಣಿ, ಸಂಕೇಶ್ವರ, ಧಾರವಾಡ, ಬೆಳಗಾವಿ ಈ ಮಾರ್ಗದ ಮೂಲಕ ಕರ್ನಾಟಕದಾದ್ಯಂತ ಹೋಮ್ ರೂಲ್ ಚಳುವಳಿಯನ್ನು ಪ್ರಚಾರ ಮಾಡಿದ ಕೀರ್ತಿ ಬಾಲಗಂಗಾಧರ್ ತಿಲಕ್ ಅವರಿಗೆ ಸಲ್ಲುತ್ತದೆ. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂತ ಪ್ರಶ್ನೆ. ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ. ಇದಕ್ಕೆ ಆಪ್ಷನ್ಸ್: ಎ ಸುರೇಂದ್ರನಾಥ್ ಬ್ಯಾನರ್ಜಿ, ಬಿ ದಾದಾಬಾಯಿ ನವರೋಜಿ, ಸಿ ಆನಂದ್ ಮೋಹನ್, ಡಿ ಅಶುತೋಷ್ ಮುಖರ್ಜಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದ ಮೊಟ್ಟ ಮೊದಲ ಭಾರತೀಯ. ಇಲ್ಲಿ ಆಪ್ಷನ್ಸಲ್ಲಿ ಎ ಇದೆ ನೋಡಿ, ಸುರೇಂದ್ರನಾಥ್ ಬ್ಯಾನರ್ಜಿ. ಇವರು ICS ಪರೀಕ್ಷೆಯನ್ನು ಪಾಸು ಮಾಡಿದ ಎರಡನೇ ವ್ಯಕ್ತಿ. ಮುಂದಿನ ಪ್ರಶ್ನೆ. ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಈ ಕೃತಿ ರಚಿಸಿದ ವೈಸರಾಯ ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್: ಎ ಡೆಫರಿನ್, ಬಿ ಕರ್ಜನ್, ಸಿ ರಿಪ್ಪನ್, ಡಿ ಇರ್ವಿನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕರ್ಜನ್. ಲಾರ್ಡ್ ಕರ್ಜನ್ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಅದಲ್ಲದೆ ಈತ 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜನೆ ಮಾಡಿರ್ತಕ್ಕಂತಹ ವೈಸರಾಯ. ಇಲ್ಲಿ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಅಂದರೆ ತಿಳ್ಕೊಂಬಿಡಿ, ಈಸ್ಟ್ ಯಾವಾಗಲೂ ಭಾರತದ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂತಹ ಬಂಗಾಳ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಎಂಬ ಒಂದು ಕೃತಿಯನ್ನು ರಚನೆ ಮಾಡಿದ. ಮುಂದಿನ ಪ್ರಶ್ನೆ. ಮಹಾತ್ಮ ಗಾಂಧಿ ಚಿಂತನೆಯಲ್ಲಿ ಪ್ರಭಾವ ಬೀರಿದವರು ಯಾರು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಲೆನಿನ್, ಬಿ ಕಾರ್ಲ್ ಮಾರ್ಕ್ಸ್, ಸಿ ಅಬ್ರಹಂ ಲಿಂಕನ್, ಡಿ ಲಿಯೋ ಟಾಲ್ಸ್ಟಾಯ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಲಿಯೋ ಟಾಲ್ಸ್ಟಾಯ್ ಅವರು ಗಾಂಧೀಜಿಯವರ ಚಿಂತನೆಯಲ್ಲಿ ಪ್ರಭಾವ ಬೀರಿದ ಪ್ರಮುಖ ವ್ಯಕ್ತಿ. ಇನ್ನು ಕಾರ್ಲ್ ಮಾರ್ಕ್ಸ್ ಅಂತ ಇದೆಯಲ್ಲ, ಇವರು ಒಬ್ಬ ಸಮಾಜಶಾಸ್ತ್ರಜ್ಞ ಹಾಗೂ ಒಬ್ಬ ತತ್ವಜ್ಞಾನಿ ಹಾಗೂ ಚಿಂತಕ. ಅದಲ್ಲದೆ ಇವರು ಆರ್ಯರು ಮಧ್ಯ ಏಷ್ಯಾದಿಂದ ಭಾರತವನ್ನು ಪ್ರವೇಶಿಸಿದ್ದಾರೆ ಅಂತೇಳಿ ಒಂದು ಮಹತ್ವದ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂತಹ ವ್ಯಕ್ತಿ. ಇನ್ನು ಅಬ್ರಹಂ ಲಿಂಕನ್ ಇವರು ಅಮೇರಿಕಾದ ಪೂರ್ವ ಪ್ರಧಾನಿ. ನಾವು ಪ್ರಜೆಗಳಿಗೋಸ್ಕರ ಅಂತೇಳಿ ಒಂದು ಎಲ್ಲೋ ಒಂದು ಕಡೆ ಕೇಳಿರ್ತೀವಲ್ಲ, ಈ ವರ್ಡ್ಸನ್ನು ಮೊದಲು ಬಳಸಿದವರೇ ಅಬ್ರಹಂ ಲಿಂಕನ್. ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದ.